ಮಾವ ನಿಮ್ಮನ್ನ ಈ ಥರ ನೋಡಬೇಕು ಅಂತ ನಾನು ಎಷ್ಟು ಖುಷಿಯಾಗಿ ಕಾಯ್ತಾ ಇದ್ದೆ ಗೊತ್ತಾ. ನೀವು ಅದು ಯಾವಾಗ ಕಾಲೇಜಿಗೆ ಬರ್ತಿರೋ ಏನೋ ಅಂತ ಹೇಳ್ಬಿಟ್ಟು. ಸದ್ಯ ನಿಮ್ಗೆ ಗೊತ್ತಿರೋ ಕಷ್ಟ ಕರ್ಮ ಅದು ಇದು ಎಲ್ಲ ಕಳೀತು. ಇವಾಗ ಏನಿದ್ರು ಆರಾಮಾಗಿ ಕಾಲೇಜಿಗೆ ಬನ್ನಿ, ಕಾಲೇಜಿಂದ ವಾಪಸ್ ಬನ್ನಿ. ಬನ್ನಿ ಮಾವ ಹೋಗೋಣ. ಅಪ್ಪ ಸದ್ಯ ಕೊನೆಗೂ ದೇವ್ರು ಕಂಡುಬಿಟ್ಬಿಟ್ಟ. ನಿಮ್ಗೆಲ್ಲ ಕಷ್ಟಗಳು ದೂರ ಆಗೋಗ್ಬಿಟ್ಟು ಎಲ್ಲ ಚೆನ್ನಾಗಿ ಹೋಗ್ಬಿಟ್ರಿ ಮಾವ. ಬನ್ನಿ, ಇವತ್ತು ಫಸ್ಟ್ ಡೇ ಕಾಲೇಜ್ ನಿಮಗೆ. ಆಲ್ರೆಡಿ 1 ಮಂತ್ ಆಗಿದೆ ಸ್ಟಾರ್ಟ್ ಆಗಿ. ಆದರೆ ನಿಮ್ಗೇನಂತ ಬಿಡಿ, ನೀವು ಟಾಪರ್ ಅಲ್ವಾ, ಹೆಂಗೋನೋ ಸರಿ ಮಾಡ್ಕೊಂತೀರಾ. ನಿಮ್ಗೇನು ತಲೆನೋವೇ ಇಲ್ಲ. ಹಂಗಲ್ಲ ಮಹಾ, ಸುಮ್ಮನೆ ಬಲವಂತ ಮಾಡ್ತಾ ಇದ್ದೀರಾ. ನನಗಂತೂ ಕಾಲೇಜಿಗೆ ಬರೋಕ್ಕೆ ಮನಸ್ಸಿಲ್ಲ. ಕಾಲೇಜಿಗೆ ಬರೋಕ್ಕೆ ಒಂಥರ ಅನ್ನಿಸ್ತದೆ. ಅದೇ ಕಾಲೇಜ್ಗೇನೆ ಅವಳು ಬರ್ತಾವಳಲ್ಲ, ಅದಕ್ಕೇನೆ ನನಗೇನೋ ಒಂಥರ ಮನ್ಸಿಗೆ ಸಖತ್ ಬೇಜಾರಾಗ್ತೈತೆ. ಯಾಕೆ ಬರಬೇಕು ಸುಮ್ಮನೆ ಅಂತ ಅನ್ನಿಸ್ತೈತೆ. ನೀನು ನೋಡಿದ್ರೆ ಬಾ 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 ಅಂತ ಬಲವಂತ ಮಾಡ್ತಾ ಇದೆಯಾ. ಅಮ್ಮನ ಖುಷಿಗೋಸ್ಕರ ನಾನು ಬರಬೇಕಷ್ಟೇನೆ. ಯಾಕೋ ನನಗೆ ಮನಸ್ಸೇ ಇಲ್ಲ. ಸುಮ್ಮನೆ ಬೆಂಗಳೂರಿಗೆಲ್ಲ ಕೆಲ್ಸಕ್ಕೆ ಹೊಂಟೋಗ್ಬಿಡ್ಲಾ ಅಂತ ಅನ್ನಿಸ್ತಾಯಿ. ಸುಮ್ಕೇನೆ ಯಾರು ಮಾಡಿದವರು ಇದೆಲ್ಲ ಓದೋರು ಅಂತ. ಮಾವ ಯಾವಳಿಗೋಸ್ಕರ ನೀವ್ಯಾಕೆ ಜೀವನ ಹಾಳು ಮಾಡ್ಕೊತೀರಾ? ನಾನು ಇದೀನಲ್ವಾ, ನಾನು ನಿಮ್ಗೆ ಏನು ಸಹಾಯ ಬೇಕಾದ್ರೂ ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಕಾಲೇಜ್ಗೆ ಟಾಪರ್ ಮಾವ. ನಿಮ್ಮನ್ನು ನೋಡಿದ್ರೆ ಸರ್ ಸಮೇತ ಹೆಮ್ಮೆ ಪಡ್ತಾರೆ. ಅಪ್ಪ ಬಂದ್ಬಿಟ್ನಲ್ಲ ಕಾಲೇಜ್ಗೆ ಅಂತ. ಸರ್ ತುಂಬ ಸಲ ಕೇಳಿದ್ದಾರೆ ಗೊತ್ತಾ, ಯಾಕೆ ಅವ್ನು ಬರ್ತಾ ಇಲ್ಲ, ಯಾಕೆ ಅವ್ನು ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಈಗಂತೂ ತುಂಬಾ ಖುಷಿ ಪಡ್ತಾರೆ ಮಾವ. ನೀವೇನಾದರೂ ಬಂದರೆ ಬನ್ನಿ ಮಾವ, ಹೋಗೋಣ. ನನ್ನ ಮಾತು ಕೇಳಿ, ನಿಜವಾಗ್ಲೂ ಖುಷಿ ಪಡ್ತಾರೆ ಗೊತ್ತಾ ಎಲ್ರೂ. ಮಗ ಅಮ್ಮ ಮಗ ಹುಷಾರ ಕಾಲೇಜ್ಗೆ ಹೋಗ್ಬಿಟ್ಟು ಬಾಪ್ಪ. ಹುಷಾರ್ ಸರಿನಾ? ಏನಮ್ಮ ಮಹಾ, ಇಬ್ರು ಹುಷಾರ ಕಾಲೇಜ್ಗೆ ಹೋಗ್ಬಿಟ್ಟು ಬರ್ರಿ. ನನಗಂತೂ ಈಗೋಸಿ ಸಮಾಧಾನ ಆಯ್ತಾಯ್ತು ಕಣಮ್ಮ, ಈಗೋಸಿ ಸಮಾಧಾನ ಆಯ್ತಾಯ್ತು. ಹೆಂಗೋ ನನ್ನ ಮಗ ಸೋರ್ ಹೋಗ್ಬಿಟ್ನಲ್ಲ ಅಂತ ಕೂಳ್ ಸೇರ್ತಿರಲಿಲ್ಲ, ನೀರು ಸೇರ್ತಿರಲಿಲ್ಲ. ನನಗಂತೂ ಹೋಗ್ಬಿಟ್ ಬಾ ಮಗ, ಹೋಗ್ಬಿಟ್ ಬಾ. ಅದೆಂಥದ್ದು ಕಾಲೇಜ್ಗೆ ಫಸ್ಟ್ ಕ್ಲಾಸ್ ಬತ್ತಿ ಅಂತಲ್ಲ, ಸಂದಕ್ಕೆ ಓದ್ಕೊಂಡು ಏನಾರ ನಮ್ಮ ಥರ ಯಾಕಪ್ಪ ಕೂಲಿನಲ್ಲಿ ಅಂತ ಕಷ್ಟಪಡ್ತೀಯಾ? ಈ ಕೆಲ್ಸಕ್ಕೆ ಹೋಗೋದು ಮಾಡೋದು ಎಲ್ಲ ಮುಂದೆ ಇದ್ದಿದ್ದೆ. ನೀ ಓದೋ ಟೈಮಾಗ ಓದ್ಬಿಡ್ಬೇಕಣಪ್ಪ. ಓದ್ಕ ಹೋಗ್ ಮಗ, ಅದೇನು ಓದ್ತೀಯೋ ಓದ್ಕ ಮಗ, ನಾನು ಓದಿಸ್ತೀನಿ. ಅಯ್ಯೋ ಅಮ್ಮ, ನಿಮಗೋಸ್ಕರ ಆದರೂ ನಾನು ಓದ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸರಿನಾ? ಸರಿ ಅಮ್ಮ, ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಒಳ್ಳೇದಾಗ್ಲಿ ಕಣಪ್ಪ, ಒಳ್ಳೇದಾಗ್ಲಿ. ಸರಿ ಅತ್ತೆ, ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣವ ಸಸೆ, ಹುಷಾರು. ನನ್ನ ಮಗನಸಿ ಸಂಡಾಕ್ ನೋಡ್ಕ. ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬರ್ರಿ. ಇವತ್ತು ನಿಮ್ಮ ಅಪ್ಪಯ್ಯ ಬತ್ತೀನಿ ಅಂತ ಹೇಳ್ತಾಯ್ತು. ತಡ ಮಾಡಕ್ಕೆ ಹೋಗ್ಬೇಡ, ಹೊಸಿ ಸಾರ್ನ ಬಂದ್ಬಿಡು. ಸರಿ, ನನ್ನ ಮಗಳಲ್ಲಿ ಅಂತ ಕೇಳ್ತಾರೆ. ಸುಮ್ಕೇನೆ ನೀಯ. ಆಯ್ತು ಅತ್ತೆ, ಆಯ್ತು. ಪೋಲಿ ಹುಡುಗರು ತಣ್ಕು ಹೋಗ್ಬೇಡ ಕಣ್ಲಾ. ಈಸ್ ದಿನ ಹೆಂಗಿದ್ದು ಹಂಗಿದ್ದು ಬಿಡು. ಸರಿನೇ? ಸರಿ, ಹೋಗ್ಬಿಟ್ಟು ಬರ್ರಿ. ಸುಮ್ಮನೆ ಯಾಕೆ ಹೋಗ್ಬೇಕಾರೆ ಮಾತು. ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬರ್ರಿ. ಸರಿ ಅಮ್ಮ, ಆಯ್ತು. ಈಗ ನೋಡಪ್ಪ ಖುಷಿ ಆಯ್ತದೆ. ಯಪ್ಪ, ನನಗಂತೂ ಸಮಾಧಾನ ಅಂದರೆ ಸಮಾಧಾನ. ಈಗ ಹೊಸಿ ಸಮಾಧಾನ ಆಯ್ತು ನನಗಂತೂ. ಶಿವನೇ, ಇವರಿಬ್ರಿಗೂ ಒಳ್ಳೇದು ಮಾಡ್ಬಿಡಪ್ಪ. ಸದ್ಯ ನನ್ನ ತಮ್ಮ ಬರೋ ಅಷ್ಟೊತ್ತಿಗೆ ಎಲ್ಲ ತೊಂದರೆನೂ ಮುಕ್ತಾಯ ಆಗೋಗ್ಬಿಡ್ತಲ್ಲ, ಅಷ್ಟೇ ನಿನಗೆ ಸಾಕು. ಬೇರೆ ಇನ್ನೇನು ಬೇಕಿಲ್ಲ ನನಗಂತೂ. ಮಹಾ, ನೀನು ನನ್ನ ಕ್ಲಾಸೇ ತಾನೇ? ಹಂಗಾದ್ರೆ ನಿಮಗೆ ನಾನು ಯಾವ ಕ್ಲಾಸ್ಗೆ ಹೋಗ್ತಿದ್ದೀನಿ, ಏನು ಓದ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಅಷ್ಟು ಡೀಪಾಗಿ ಮುಳುಗೋಗ್ಬಿಟ್ಟಿದ್ರಿ ಅಂತ ಅನ್ನಿಸ್ತೈತೆ. ಮಾವ, ನಾನು 1ನೇ ಕ್ಲಾಸ್ ಇದ್ದಾಗ ಕಿತ್ತಾಡ್ಲಿಲ್ವಾ? ಅಯ್ಯೋ ಮಾವನ ಜೊತೆನೇ ಹೋಗ್ಬೇಕು ಅಂತ. ನಾನು ನೀವು ಜೊತೆಗೆ ತಾನೇ ಓದಿದ್ದು. ನಿಮ್ಗಿನ ನಾನು ಚಿಕ್ಕೋಳಾದ್ರೂ ಹಠ ಮಾಡಿ 1ನೇ ಕ್ಲಾಸಿಗೆ ನಿಮ್ಮ ಜೊತೆನೇ ಸೇರ್ಕೊಂಡಲ್ವಾ? ಮರ್ತೇ ಹೋದೆ ನೋಡಿ ನಾನು ಅದನ್ನ. ಇಬ್ರದ್ದು ಒಂದೇ ಕ್ಲಾಸ್, ಡೋಂಟ್ ವರಿ. ಇಬ್ರು ಒಂದೇ ಕ್ಲಾಸಾಗೆ ಇರ್ತೀವಿ, ಏನು ತಲೆ ಕೆಡಿಸ್ಕೊಳ್ಳೋ ಅಂತದಿರಲ್ಲ. ಕಾಲೇಜ್ ನೋಡಿ ತುಂಬಾನೇ ದಿನ ಆಗಿತ್ತು. ಹೀಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾಯಿತ್ತು ನನಗಂತೂ. ಲೇ, ಇವತ್ತು ಟೆಸ್ಟ್ ಐತೆ ಕಣೆ. ಇವತ್ತು ಓದ್ಕೊಂಡು ಬಂದಾಗ್ಲೇನೆ. ಯಾವ ಟೆಸ್ಟ್ ಓದ್ಕೊಂಡ್ಲಿ ಹೋಗೆ. ನಾನಂತೂ ಪಿಕ್ಚರ್ಗೆ ಹೋಗ್ತೀನಿ. ಇಲ್ವಾ ನಮ್ಮ ಹುಡುಗ, ಅವನು ಕರ್ಕೊಂಡೋದು ಪಿಕ್ಚರ್ಗೆ ಹೋಗ್ತಿರೋದು. ಏನೋ ಕತೆ, ನಿಂದಂತೂ ಓದೋದು ಬಿಟ್ಬಿಟ್ಟು ಇದೆಲ್ಲ ನಿಂಗೆ ಬೇಕಿತ್ತಾ? ಏನೋ ಒಂದು ಮಾಡು. ಹೆಂಗೋ ನೀನಂತೂ ನಿಮ್ಮ ಮಾವನ ಮಗ ಅವನೇ ಪಾರಿನಾಗ ಸೆಟ್ಲ್ ಆಯ್ತೀಯಾ. ನಮ್ಮ ಕತೆ ಹೇಳಮ್ಮ, ನಮ್ಮನ್ನ ಯಾರು ನೋಡ್ಕೋತಾರೆ? ನೀನೇನೋ ಪಾರಿನ್ಗೆ ಹಂಗೆ ಜಂಪಾಗೋಯ್ತೀಯಾ? ಏನಿಗೆ ಯೋಸ್ಕಿತ ಹೇಳೋದು? ಅವ್ನ ಹೆಸರು ಎತ್ಬೇಡ ಅಂತ ನಮ್ಮ ಅತ್ತೆನೂ ಅವನು ಸರಿ ಇಲ್ಲ. ನನ್ನೇನು ರುಬ್ಬೇಸಿತಾರೆ, ನಿಂಗೇನು ಗೊತ್ತಾಗಿಲ್ಲ, ಸುಮ್ಕಿರು. ರಚ್ಚು, ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡ್ರದು ನಿಮ್ಮ ಹುಡುಗ ಅಲ್ವೇನೆ? ಯಾರೇ ಗೂಬೆ, ನಿಮ್ಮ ಹುಡುಗ ಹುಚ್ಚು ಅಲ್ವೇನೆ? ನಮ್ಮ ಹುಡುಗ ಅಂತ ಯಾಕಂತೀಯ ಬಾಯಿ ಮುಚ್ಕೊಂಡಿರಿ? ಇವನೇನೆ ಕಾಲೇಜಿಗೆ ಬಂದ್ಬಿಟ್ನಾ? ಮತ್ತು ಕಾಲೇಜಿಗೆ ಬರಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದ. ಅದು ಹೆಂಗೆ ಕಾಲೇಜಿಗೆ ಬಂದ ಇವನು? ನನ್ನ ಅಡ್ಮಿಷನ್ ಸಮೇತ ಆಗಲಿಲ್ಲ, ದುಡ್ಡಿಲ್ಲ, ಕಾಸಿಲ್ಲ ಅಂತ ಹೇಳ್ದ. ಈಗಾಗಲೇ 1ನೇ ವಾರಕ್ಕೆ ಕಾಲೇಜ್ಗೆ ಏನೇ ಬಂದ್ಬಿಟ್ಟವನೇ. ಬೇಕಂತಾನೆ ಬಂದವನೇ ಅಂತ ಅನ್ನಿಸ್ತದೆ. ನಾನು ನೋಡ್ಬೇಕಲ್ಲ, ನಾನು ಹಿಂದೆ ಬೀಳ್ಬೇಕಲ್ಲ ಮತ್ತೆ. ಅಯ್ಯೋ ರಚ್ಚು 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 ಅಂತ 3 ಹೊತ್ತು ನಾನು ಹಿಂದೆ ಬೀಳ್ಬೇಕಲ್ಲ, ಅದಕ್ಕೆ ಬಂದವನೇ ಅಂತ ಅನ್ನಿಸ್ತದೆ. ಉಗು ತುಪ್ಪು ಹಾಕಕ್ಕಿಲ್ಲ ಇವನ್ಗಂತೂ. ಅವನೆಲ್ಲ ನಿನ್ನಿಂದ ಬಿದ್ದವನೇ, ಅವ್ನು ಪಾಡ್ಗವನಲ್ಲಿ ನಿಂತವಂತಾನೆ. ನೀನು ಯಾಕೆ ಇಲ್ದಿರೋದೆಲ್ಲ ಕಲ್ಪನೆ ಮಾಡ್ಕತ್ತೀಯಾ? ಅವ್ನು ನನಗೋಸ್ಕರನೇ ಕಾಲೇಜಿಗೆ ಸೇರೋದು ನನಗೆ ಗೊತ್ತು. ನನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅಲ್ಲ, ನನಗೋಸ್ಕರ ವೀಸಾನೇ ಕುಡಿದು ಆಸ್ಪತ್ರೆಗೆ ಅಡ್ಮಿಟ್ ಆಗವನಿ. ಅವಳಿಲ್ಲಾಂದ್ರೆ ನಾನು ಬದುಕಿರೋದೇ ಇಲ್ಲ, ಸತ್ತೋಯ್ತೀನಿ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗವನಿ ಅಂತ ಹೇಳಿದ್ರೆ ಇನ್ನು ನನಗೋಸ್ಕರ ಬರೋದಂಗೆ ನಿನ್ನ ಕಂಡರಿಗೋಸ್ಕರ ಬರೋಕ್ಕಾಯ್ತದ? ನನಗೋಸ್ಕರನೇ ಬಂದಿರೋದ ನನ್ನ ಮಗ. ಎಂಥ ಬೊಡ್ಡ ಇದೆ ಇರಬೇಡ ಇವನು. ಬಂದೇ ಬರಲಿ ಬಿಡು. ನಾನಂತೂ ಮುಖ ನೋಡಿದ್ರು ಮಾತಾಡ್ಸಲ್ಲ. ನನಗಿನ್ನ ಸೀನಿಯರ್ ಅಲ್ವಾ? ಸದ್ಯ ನಮ್ಮ ಕ್ಲಾಸ್ ರೂಮಾಗೆ ಇರಕ್ಕಿಲ್ಲ ಹೇಳಿ ಇವನು. ಲೇ, ಆದ್ರೂ ಪಾಪ ಅಂತ ಅನ್ನಿಸ್ತದ ಕಣ್ಲೆ ಅವನು ನೋಡಿದ್ರೆ. ಪಾಪ ನಿನಗೋಸ್ಕರ ಏನೆಲ್ಲ ಮಾಡ್ದ ಕಣ್ಲೆ. ನೀನು ಸುಮ್ಮನಿರು. ನೀನು ಇದನ್ನೆಲ್ಲ ಕ್ಲಾಸಾಗೆಲ್ಲ ಹೇಳ್ಕೊಂಬಿಟ್ಟು ಬರ್ಬೇಡ. ನನಗೆ ಈಗಲೇ ಟೆನ್ಷನ್ ಆಯ್ತೈತೆ. ನೀನು ಸುಮ್ಕಿರು. ಅವ್ನು ಯಾಕೆ ಬಂದ ಸುಮ್ಮನೆ ನನ್ನ ಮಾನ ಮರೋದಿ ಕಳೆಯಕೇನಾರ ಬಂದ್ಬಿಟ್ನ ಅಂತ ಟೆನ್ಷನ್ ಆಯ್ತೈತೆ. ನೀನು ನೋಡಿದ್ರೆ ಇಲ್ದಿರೋದೆಲ್ಲ ಮಾತಾಡ್ತಿದ್ಯಾ. ನೀನು ಸುಮ್ಕಿರು.
ಮತ್ತೆ ಮವ ನಿಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ ಅಂತ ಅನಿಸುತ್ತೆ. ಬನ್ನಿ ಕ್ಲಾಸ್ ರೂಮ್ಗೆ ಹೋಗೋಣ. ಹಾಂ, ಏನು ಮಹಾ ಎಲ್ಲ ನೀನೇ ಬಲವಂತ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಮಾಡಿಸ್ತಾನೆ ಇದೆಯಾ. ನನಗೆ ಏನು ಹೇಳಬೇಕೋ ಒಂದು ಗೊತ್ತಾಗ್ತಿಲ್ಲ. ನಿಜವಾಗೂ ನಿನ್ನಿಂದ ನಾನು ಸ್ವಲ್ಪ ಬದಲಾದೆ ಅಂತ ಅನ್ನಿಸ್ತೈತೆ. ಏನೋ ನಾನು ಇಷ್ಟು ಮಾಡಿದ್ರು ಅದು ಎಷ್ಟು ಸಪೋರ್ಟಿವ್ ಆಗಿದ್ದೆ ನೀನು. ನಾನು ಲವ್ ಮಾಡಿದೆ ಅಂದಾಗೂ ಸಪೋರ್ಟ್ ಮಾಡಿದೆ, ನನ್ನ ಕಷ್ಟ ಅಂದಾಗ ಸಹಾಯ ಮಾಡಿದೆ, ನಂಗೆ ಮನೆ ಇಲ್ಲ ಅಂದಾಗ ಮನೆ ಕೊಡಿಸ್ದೆ, ನನಗೆ ದುಡ್ಡು ಕೊಟ್ಟೆ, ಎಲ್ಲ ಮಾಡಿದೆ. ನಿನ್ನಂಥ ಹುಡುಗಿಯರು ಸಿಗೋದು ತುಂಬ ಕಡಿಮೆ ಬಿಡು. ಲೇ, ಅಲ್ಲಿರೋಳು ಮಹಾ ತಾನೇ, ಅಲ್ಲಿ ನೋಡಿ ಮಹಾ ಜೊತೆ ಖುಷಿಯಾಗಿ ಆರಾಮಾಗಿ ಅವನೇ ನಿನಗೋಸ್ಕರ ಫೀಲ್ ಮಾಡ್ಕೊತಾವನೆ ಅಂತ ನಂಗೆ ಅನ್ನಿಸ್ತಾನೆ ಇಲ್ಲಮ್ಮ. ನೋಡಿವಂತೆ ಸುಮ್ಮನೆ ಇರು. ಬಾ ಕ್ಲಾಸ್ ರೂಮ್ ಒಳಗಡೆ ಹೋಗೋಣ. ಹೇ ಅಚ್ಚೋ, ಏನೋ ಇಷ್ಟು ದಿನ ಆದ್ಮೇಲೆ ಕಾಲೇಜಿಗೆ ಬಂದ್ಬಿಟ್ಟಿದ್ಯಾ? ಎಷ್ಟು ದಿನ ಆಯ್ತಾ ನೀನು ನೋಡಿ? ಸಾರಿ ಕಣೋ, ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ನೀನು ಹೆಂಗಿದ್ಯಾ? ನಾನಂತೂ ಸೂಪರ್. ನಾನಂತೂ ಇನ್ನು ಇಷ್ಟು ದಿನ ಫಸ್ಟ್ ಕ್ಲಾಸ್ ಅಂತ ಮೆರಿತಾ ಇದ್ದೆ. ಇನ್ಮೇಲೆ ನೀನೇ ಫಸ್ಟ್ ಕ್ಲಾಸ್ ಬರ್ತೀಯಾ ಅಂತ ಅನ್ನಿಸ್ತೈತೆ. ಅವ್ನು ನನ್ನೇ ನೋಡ್ತಾವನೇನೆ. ನಿನ್ನಂತೂ ನೀನು ತಿರುಗು ನೋಡ್ತಾ ಇಲ್ಲ ಕಣಿ. ನೀನು ಇರೋದವನು ಗೊತ್ತಿಲ್ಲ, ಅವ್ನ ಫ್ರೆಂಡ್ ಹತ್ರ ಮಾತಾಡ್ತಾವನೆ. ಕರೆಕ್ಟಾಗಿ ನೋಡಿ ಅವಳು, ಕರೆಕ್ಟಾಗಿ ನೋಡ್ತಾ ಇವನೇ. ಹೌದಾ, ನಾನು ನೋಡ್ತಾನೆ ಇಲ್ವಾ? ನನ್ನೆಲ್ಲೋ ಕಾಣಿಸಿಲ್ಲ ಅಂತ ಅನ್ನಿಸ್ತದೆ. ನಾನು ಕಾಣಿಸಿದ್ರೆ ನನ್ನಿಂದನೇ ತಿರ್ಕೊಂಡು ಬರ್ತಾನೆ. ಮತ್ತೆ ನಾನೊಂದು ಮಂತಿಂದ ಕ್ಲಾಸ್ ಕಡೆ ಬಂದಿಲ್ಲ ಕಣೋ. ಮತ್ತೆ ಕ್ಲಾಸಲ್ಲಿ ಏನೇನು ನಡೆದೈತೆ, ಏನು ಎತ್ತ ಏನೂ ಗೊತ್ತಿಲ್ಲ. ನನಗೆಲ್ಲ ನೋಟ್ಸು ಹಾಗೆ ಸಿಲೆಬಸ್ಸು ಎಲ್ಲ ಕೊಟ್ಬಿಡಪ್ಪ. ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ಬಿಡ್ಬೇಕು ನಾನಂತೂ. ಒಂದು ಮಂತದೆಲ್ಲ ಇನ್ನೊಂದೇ ಸಲ ಕುತ್ಕೊಂಡು ಓದ್ಕೋಬೇಕಲ್ಲ. ನೀನು ಬಿಡು, ಎಲ್ಲ ಒಂದೇ ದಿನಕ್ಕೇ ಓದ್ಕೊಂಡ್ಬಿಡ್ತೀಯ. ಈಗೂ ನೋಡ್ತಾ ಇಲ್ವಾ ನನ್ನ? ಇಲ್ವೇ, ನೋಡ್ತಾ ಇಲ್ಲ. ಅವ್ನ ಫ್ರೆಂಡ್ ಹತ್ರ ಕೈ ಹಿಡ್ಕೊಂಡು ಮಾತಾಡ್ತಾವನೆ. ಜೊತೆಗೆ ಮಹಾನು ಅವಳೆ. ಯಾಕೆ ನೋಡ್ತಿಲ್ಲ? ನನಗೋಸ್ಕರ ವಿಷಯನೇ ಕುಡ್ದವನೆ, ಮತ್ತು ನನ್ನೇ ನೋಡ್ತಿಲ್ಲ ಅಂದರೆ ಏನೇ? ಬಿಡು, ಅವನು ಯಾಕೆ ನಾನು ನೋಡಬೇಕು? ಲೇ, ಎಷ್ಟು ಖುಷಿಯಾಗವನಲ್ಲೇ. ಅಯ್ಯೋ, ನಾನೇನು ಅಂದ್ಕೊಂಡಿದ್ದೆ ಯಾಕೆ ಮರ ಯಾಕಂಡು ಕುಂತ್ಕೊತಾನೆ ಅಂತ. ಮಹಾ ಅವನು ಎಲ್ಲ ಎಷ್ಟು ಖುಷಿಯಾಗಿ ನೀನು ಅವರೇ. ನನಗೆ ಈಗ ಅನ್ನಿಸ್ತೈತೆ ಏನೋ ನೀನು ಬಿಟ್ಬಿಟ್ಟು ಅವ್ನು ಒಳ್ಳೆ ಕೆಲಸ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು. ನೀನು ನನ್ನ ಫ್ರೆಂಡ್, ಅವ್ನ ಫ್ರೆಂಡಾ? ಈಗ ಜೋರ ನೀನು ರಚ್ಚು ಇಲ್ಲಿ ನೋಡೆ ಅಂತ ಅನ್ನೆ. ಒಂದೇ ಒಂದ್ಕಿತ ತಿರುಗಿ ನೋಡ್ತಾನೇನೋ. ಅವ್ನು ನೋಡಲ್ಲ, ಸುಮ್ಕಿರೆ ಅನ್ನೇ, ಸುಮ್ಕಿರೇನೆ. ರಚ್ಚು ಇಲ್ಲಿ ನೋಡೆ. ಈಗಲೂ ನೀನು ತಿರುಗಿ ನೋಡ್ತಿಲ್ಲ ಅವನು. ಹ್ಞೂನಲ್ವೇನೆ, ನನ್ನ ಕಡೆಗೆ ತಿರುಗು ನೋಡ್ತಿಲ್ಲ. ಮಗ ಬಾರ ಕ್ಲಾಸ್ಗೆ ಹೋಗೋಣ. ಮಹಾ ಎಲ್ಲ ವಿಷಯನೂ ಹೇಳಿದ್ಲು ಕಣೋ, ಎಲ್ಲ ವಿಚಾರನೂ ಗೊತ್ತಾಯ್ತು ನನಗಂತೂ. ಬಾರ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಹಾಗೇನೇ ನೆಕ್ಸ್ಟ್ ವೀಕು ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನಾನು, ನೀನು, ಮಹಾ, ಹಾಗೇನೆ ರಾಹುಲ್, ಅರವಿಂದು, ಸುಮಾ, ಲಕ್ಷ್ಮಿ ಎಲ್ಲರೂ ಮಜ್ಜಾ ಮಾಡ್ಕೊಂಡು ಬಂದ್ಬಿಡೋಣ. ಸರಿನಾ? ಇಷ್ಟು ದಿನ ನೀನು ಸಪ್ಕಿದ್ದೀನೋ, ಇನ್ನು ಮೇಲೆ ನೀನು ಸಪ್ಕಿರಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೊತೆ ಬರಬೇಕು. ಹೆಂಗಿದ್ದೆ ಮಗ ನೀನು? ಎಷ್ಟೆಷ್ಟು ಜನ ಹುಡುಗಿಯರು ನೀನು ಕಾಳಾಕಿದ್ರು ಬೀಳ್ದಿದ್ದಂಗೆ ಓಡಾಡ್ಕೊಂಡಿದ್ದೆ. ನಿನಗೋಸ್ಕರ ಪಾಪ ಆ ಮಹಾಲಕ್ಷ್ಮಿ, ಇವಳಲ್ಲ ಇನ್ನೊಬ್ಳವಳಲ್ಲ ನಮ್ಮ ಕಾಲೇಜಿಗೆ, ಆ ಮಹಾಲಕ್ಷ್ಮಿ ಅಪ್ಪ ಒದ್ದಾಡ್ತಿದ್ಲು ನಿನಗೋಸ್ಕರ. ಬಾಪ, ಕಾಲೇಜ್ ಫುಲ್ ನಿನಗೋಸ್ಕರ ಕಾಯ್ತೈತೆ. ಸುಮ್ಮನಿರೋ, ರೇಗಿಸ್ಬೇಡ ಮಹಾ. ನಿನಗೆ ಗೊತ್ತಿಲ್ಲ ಅನ್ನಿಸ್ತತೆ. ನಿಮ್ಮ ಮಾವನ ಮಗಂಗಂದ್ರೂ ಫ್ಯಾನ್ಸ್ ಜಾಸ್ತಿ, ಅದ್ರಾಗ ಗರ್ಲ್ಸ್ ಫ್ಯಾನ್ಸ್ ಜಾಸ್ತಿ ಗೊತ್ತಾ? ಎಷ್ಟು ಜನ ಹಿಂದೆ ಬಿದ್ರು ತಲೆ ಎತ್ತು ನೋಡೋದಿಲ್ಲ ಇವನು ಅಂತನು. ಗೊತ್ತು ಬಿಡಿ. ಸರಿ ಬಾಪ, ಕ್ಲಾಸ್ ರೂಮ್ಗಣ ಹೋಗೋಣ. ಇನ್ನೂ 10 ಮಿನಿಟ್ಸ್ ಐತಲ್ವಾ? ಹೋಗ್ಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಕ್ಲಾಸಲ್ಲಿ ಸ್ವಲ್ಪ ಫಿಕ್ಸ್ ಮಾಡ್ಕೋಬೇಕು ಮೈಂಡ್ ಅಲ್ವಾ ಕೂತ್ಕೊಂಡು. ನೀನ್ ಬಿಡಪ್ಪ, ನೀನ್ ಫಿಕ್ಸ್ ಮಾಡ್ಕಂತೀಯ. ನಡಿ ಹೋಗೋಣ. ಇವನೇ ನಾನು ನೋಡ್ತಾನೆ ಇಲ್ಲ. ನಡಿ ಹೋಗೋಣ, ನಡಿ. ಬನ್ನಿ ಮಾವ. ಸಾರಿ ಇಲ್ಲ ಮಾವ ಅಂತ ಕರೆದ್ರೆ ಎಲ್ಲ ನೋಡ್ಬಿಟ್ಟು ನಗ್ಬಿಡ್ತಾರೆ ಅಷ್ಟೇನೆ. ಸರಿ ಅಚ್ಚು, ಬಾ ಹೋಗೋಣ. ಸರಿ ಬಾ. ಏನು ನೀವು ಇಷ್ಟೊಂದು ಖುಷಿಯಾಗವನಲ್ಲ? ಅದು ಹೆಂಗೆ ಇಷ್ಟೊಂದು ಖುಷಿಯಾಗವನೆ? ಮತ್ತು ನನಗೋಸ್ಕರ ವಿಷಯ ಕುಡ್ದಿದ್ದ, ಈಗ ನೋಡಿದ್ರೆ ಇಷ್ಟೊಂದು ಖುಷಿಯಾಗವನೆ. ಲೇ, ಇದೇನೇ ಇಷ್ಟು ಖುಷಿಯಾಗವನೆ? ನನಗೋಸ್ಕರ ವಿಷಯ ಕುಡ್ದು ಆಸ್ಪತ್ರೆನಾಗೆಲ್ಲ ಅಡ್ಮಿಟ್ ಮಾಡಿ 3 ಹೊತ್ತು ನನ್ನ ಜಪನೆ ಮಾಡ್ಕೊಂಡು ಒತ್ಕೊಂಡು ನಿಂತ್ಕೊಂತಾನೆ ಅಂತ ಅಂದ್ಕೊಂಡ್ರೆ, ಇದೇನೇ ಇಷ್ಟು ಖುಷಿಯಾಗಿ ಆರಾಮಾಗಿ ಹ್ಯಾಪಿಯಾಗವನೆ? ನನಗೋಸ್ಕರ ಹತ್ಕೊಂಡು ಓಡಾಡ್ಕೊಂಡು ನನ್ನ ಕಾಲು ಹಿಡ್ಕೊಳಕ್ಕೆ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ ನಾನು. ಈಗ ನೋಡಿದ್ರೆ ಇಷ್ಟೊಂದು ಆರಾಮಾಗಿ ಖುಷಿಯಾಗಿ ನಗ್ತಾನೆ ಓಡಾಡ್ತಾವನಲ್ಲೇ. ನನಗಂತೂ ಏನೂ ಅರ್ಥನೇ ಆಯ್ತಾ ಇಲ್ಲ. ಏನಿರ್ಬೋದು? ಲೇ, ಪಕ್ಕದಲ್ಲಿ ಮಹಾ ಇಲ್ವೇನೆ? ಆ ಅಕ್ಕ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಅವ್ನಿಗೆ ಸಪೋರ್ಟಿವಾಗಿ ನಿಂತ್ಕೊಂಡೈತೆ. ಅದಕ್ಕೆ ಅವ್ನು ಆರಾಮಾಗಿ ಅವನೇ ಫ್ರೆಂಡ್ಸ್ ಸಿಕ್ಕಿದ್ರು. ಇನ್ನೇನು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಇನ್ನೆಲ್ಲ ಮರ್ತೇ ಹೋಗ್ತಾನೆ. ನೀವಿಬ್ರು ಏನು ಮದುವೆ ಆಗಿಲ್ಲ ಅಲ್ವಾ? ಸುಮ್ಮನೆ ಜೊತೆಲಲ್ವ ಇದ್ದಿದ್ದು. ನೀನು ಹೆಂಡತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಲವ್ವರ್ಗಳೆಲ್ಲ ಯಾವ ಲೆಕ್ಕನೆ ಬಿಟ್ಟು ಬಿಸಾಕ್ ಹೋಗ್ತಾ ಇರ್ತಾರೆ ಅಷ್ಟೇನೆ. ಸರಿನಮ್ಮ, ನೀನು ಪಿಕ್ಚರ್ಗಾದರೂ ಹೋಗು, ಎಲ್ಲಾದರೂ ಹೋಗು. ನಾನಂತೂ ಕ್ಲಾಸ್ ರೂಮ್ಗೆ ಹೋಗ್ತೀನಿ. ನಾನು ಚೆನ್ನಾಗಿ ಓದ್ಕೋಬೇಕಲ್ವಾ? ಅಯ್ಯೋ, ಏನೂ ಅರ್ಥನೇ ಆಗ್ತಿಲ್ವೇ ನನಗೆ.